ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಎ ವ್ಯಾಪ್ತಿಯ ಕಟ್ಟಡ ಮಾಲೀಕರಿಗೆ ಸಿಹಿ ಸುದ್ದಿ ನೀಡಲಾಗ್ತಾ ಇದೆ. ಕಟ್ಟಡ ನಿರ್ಮಾಣ ಉಲ್ಲಂಘನೆ ಮಿತಿಯನ್ನ ಸರ್ಕಾರ ಹೆಚ್ಚಿಸಿ ಈಗ ಆದೇಶವನ್ನ ಹೊರಡಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ 6ನೇ ಗ್ಯಾರಂಟಿ ಘೋಷಣೆ ಮಾಡಲಾಗಿದೆ. ನಿರ್ಮಾಣದಲ್ಲಿ ಉಲ್ಲಂಘನೆ ಮಿತಿಯನ್ನ 5% 15% ಹೆಚ್ಚಳ ಮಾಡಲಾಗಿದೆ. ಕಟ್ಟಡ ಉಲ್ಲಂಘನೆ ಮಿತಿ 5% ಇತ್ತು, ಈಗ 15%ಗೆ ಏರಿಕೆ ಮಾಡಿ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಕಟ್ಟಡದ ಬೈಲಾ ತಿದ್ದುಪಡಿ ತಂದು ಜಾರಿ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಇನ್ನೇನು ಜಿಬಿಎ ಚುನಾವಣೆ ಬರ್ತಾ ಇದೆ, ಅದನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಸರ್ಕಾರ ರಣತಂತ್ರ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ದಂಡ ಪಾವತಿಸಿ ಉಲ್ಲಂಘನೆ ಕ್ರಮಬದ್ಧಗೊಳಿಸುವುದಕ್ಕೆ ಈಗ ಅವಕಾಶವನ್ನ ಕಲ್ಪಿಸಲಾಗ್ತಾ ಇದೆ. ಜಿಬಿಎ ಚುನಾವಣೆಯನ್ನ ಮುಂದೂಡುವ ಪ್ರಯತ್ನದಲ್ಲಿ ಯಶಸ್ವಿ ಸಿಕ್ಕ ಬೆನ್ನಲ್ಲೇ ಮಹಾ ಘೋಷಣೆಯನ್ನ ಮಾಡಲಾಗಿದೆ. ಚುನಾವಣೆ ಪೂರ್ವದಲ್ಲಿ ಸಿಟಿ ಮಂದಿಗೆ ಅನುಕೂಲವಾಗುವ ರೀತಿಯಲ್ಲಿ ಯೋಜನೆಯನ್ನ ಘೋಷಣೆ ಮಾಡಲಾಗಿದೆ. ರಾಜಕೀಯ ಲಾಭವನ್ನ ಪಡೆಯೋದಕ್ಕೆ ಸರ್ಕಾರ ಮಹಾತಂತ್ರವನ್ನ ರೂಪಿಸಿದೆಯಾ ಅನ್ನುವಂಥ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಈ ಖಾತಾದ ಜೊತೆಗೆ ಸಣ್ಣ ಪುಟ್ಟ ಮಾಲೀಕರಿಗೆ ಗುಡ್ ನ್ಯೂಸ್ ನೀಡೋದಕ್ಕೆ ಸಿದ್ಧತೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನುಮೋದಿತ ನಕ್ಷೆ ಉಲ್ಲಂಘನೆಯ ಮಿತಿಯನ್ನ 5% 15% ಏರಿಕೆ ಮಾಡಲಾಗಿದೆ. ಇದುವರೆಗೂ 5% ಉಲ್ಲಂಘಿಸಿದ್ರೆ ಸಕ್ರಮಕ್ಕೆ ಅವಕಾಶವಿತ್ತು. ಇದೀಗ ಉಲ್ಲಂಘನೆ ಪ್ರಮಾಣವನ್ನ 10% ಏರಿಕೆ ಮಾಡಲಾಗಿದೆ. ಈ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಗುಡ್ ನ್ಯೂಸ್ ಅನ್ನ ನೀಡುತ್ತಿದ್ದಾರೆ. ಸರ್ಕಾರದ ಆದೇಶ ಈಗ ಸಾವಿರಾರು ಕಟ್ಟಡ ಮಾಲೀಕರಿಗೆ ಅನುಕೂಲವಾಗುತ್ತೆ. ಈ ಒಂದು ಉಲ್ಲಂಘನೆಯಿಂದ ಓಸಿ ಸಿಸಿ ಪಡೆಯದೇ ಇದ್ದಂತ ಕಟ್ಟಡ ಮಾಲೀಕರಿಗೆ ಈಗ ರಿಲೀಫ್ ಸಿಗ್ತಾ ಇರುವಂತದ್ದು. ದಂಡ ಕಟ್ಟಿಸಿಕೊಂಡು ಕ್ರಮಬದ್ಧ ಮಾಡೋದಕ್ಕೆ ಹೊಸ ನಿಯಮದಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತಾ ಇದೆ. ಹಾಗಾಗಿ ಮುಂಬರುವಂತ ಜಿಬಿಎ ಚುನಾವಣೆಯನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಸರ್ಕಾರ ಇಂಥದ್ದೊಂದು ರಣತಂತ್ರವನ್ನ ಮಾಡ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು. ಜಿಬಿಎ ವ್ಯಾಪ್ತಿಯ ಕಟ್ಟಡ ಮಾಲೀಕರಿಗೆ ಇದೊಂದು ದೊಡ್ಡ ಸುದ್ದಿಯಾಗತ್ತೆ, ಸಿಹಿ ಸುದ್ದಿಯಾಗತ್ತೆ. ರಾಜ್ಯ ಕಾಂಗ್ರೆಸ್ನಿಂದ ಇಂಥದ್ದೊಂದು 6ನೇ ಗ್ಯಾರಂಟಿಯ ಘೋಷಣೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಕಟ್ಟಡ ನಿರ್ಮಾಣ ಉಲ್ಲಂಘನೆಯಲ್ಲಿ ಇದ್ದಂತ ಮಿತಿಯನ್ನ ಈಗ ಕರ್ನಾಟಕ ಸರ್ಕಾರ ಏನಿದೆ ಅದು ಹೆಚ್ಚಿಸಿ ಈ ಒಂದು ಸಿಹಿ ಸುದ್ದಿಯನ್ನ ಈಗ ಕಟ್ಟಡ ಮಾಲೀಕರಿಗೆ ನೀಡಿರುವಂತದ್ದು.